ಹಾಯ್ ಫ್ರೆಂಡ್ಸ್, ಯಶು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ ನಿಂಬೆಹಣ್ಣು ಸಸಿಯನ್ನು ಏಕೆ ನೆಡಬೇಕು ಎನ್ನುವ ಅನುಕೂಲತೆಯನ್ನು ತಿಳಿಸುತ್ತಿದ್ದೇನೆ. ನಿಂಬೆಹಣ್ಣು ಗಿಡ ನೆಟ್ಟರೆ ಏನಪ್ಪ ಅನುಕೂಲತೆ ಅಂದರೆ ತಿಳಿಸುತ್ತಿದ್ದೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಿಂಬೆಹಣ್ಣು ಗಿಡದಿಂದ ಏನು ಅನುಕೂಲತೆ ಅಂದರೆ ನೋಡಿ ಫ್ರೆಂಡ್ಸ್, ಈಗ ನಾವು ನಿಂಬೆಹಣ್ಣು ಗಿಡ ನೆಟ್ಟ ಮೇಲೆ ಅದು ಚೆನ್ನಾಗಿ ಬೆಳೆದು ನಿಂಬೆಹಣ್ಣನ್ನು ಬಿಡುವಾಗ ಈಗ ಯಾರೇ ನೆಂಟರು ಬಂಧು ಬಳಗ ಯಾರು ಬಂದರು ಅಂದರೆ ಅವರಿಗೆ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡುವುದು. ಆಗ ಈ ಬೇಸಿಗೆ ಕಾಲದಲ್ಲಂತೂ ನಿಂಬೆಹಣ್ಣು ಒಂದೇ 10 ರೂಪಾಯಿ. ಈ ಟೈಮಲ್ಲಿ ಇದ್ದರಂತೂ ಇನ್ನೂ ಅನುಕೂಲತೆ. ಬಿಸಿಲಲ್ಲಿ ಕುಡಿದ್ರೆ ಆರೋಗ್ಯ ಎಲ್ಲ ಜೀರ್ಣ ಏನಾರು ಆಗಿಲ್ಲ ಅಂದರೆ ಜೀರ್ಣಕ್ಕೆಲ್ಲ ಒಳ್ಳೆಯದು. ಊಟ ಮಾಡಿದಾಗ ಜೀರ್ಣ ಆಗಿಲ್ಲ ಅಂದರೆ ನಿಂಬೆಹಣ್ಣು ಜ್ಯೂಸ್ನಲ್ಲಿ ಕುಡಿದ್ರೆ ಒಂದು ಸ್ವಲ್ಪ ಜೀರ್ಣನಾರು ಆಗುತ್ತೆ, ಅದು ಅನುಕೂಲತೆ. ಮತ್ತು ಈಗ ಹುಳಿಯನ್ನ ಚಿತ್ರಾನ್ನ ಎಲ್ಲ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ನಾಟಿ ಕೋಳಿ ಸಾರು ಅವಕ್ಕೆಲ್ಲ ನಿಂಬೆಹಣ್ಣು ಹಾಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಆದ್ದರಿಂದ ನಿಂಬೆಹಣ್ಣು ಗಿಡವನ್ನು ನೆಡಿ ಎನ್ನುತ್ತಾ ಹೇಳುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ನಿಂಬೆಹಣ್ಣು ಗಿಡ ನೆಟ್ಟು ಅಲ್ಲೇ ಒಂದು 3-4 ವರ್ಷ ಆಗೈತೆ. 3-4 ವರ್ಷದಿಂದ ಐತೆ ಈ ನಿಂಬೆಹಣ್ಣು ಗಿಡ. ಇವು ಏನಪ್ಪ ಅಂದರೆ ಜಾಸ್ತಿ ನಿಂಬೆಹಣ್ಣನ್ನು ಒಂದು 5 ವರ್ಷ ಗಂಟ ಚೆನ್ನಾಗಿ ಬಿಡುತ್ತೆ. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ನಿಂಬೆಹಣ್ಣು ಎಲ್ಲ ಒಂದು ಸ್ವಲ್ಪ. ನೋಡಿ ಒಂದೇ ಗಿಡ ಎಷ್ಟು ದೊಡ್ಡವಾಗಿದೆ ನೋಡಿ ಫ್ರೆಂಡ್ಸ್. ಅದರಿಂದ ಈ ಅನುಕೂಲತೆಯನ್ನು ತಗೊಳ್ಳಲು ನೆಡಿ ಎನ್ನುತ್ತಾ ಹೇಳುತ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ನಿಂಬೆಹಣ್ಣು ಗಿಡ ನೆಟ್ಟರೆ ಎಷ್ಟು ಅನುಕೂಲತೆ ಅಂತ ಹೇಳುತ್ತಿದ್ದೇನೆ. ಆಮೇಲೆ ನಿಮ್ಮ ಹಸು ಕರುಗಳು ಇದ್ದಾಗ ಕೆತ್ತಲು ಬಾವಾದಾಗ ನಿಂಬೆಹಣ್ಣನ್ನು ಸವರುತ್ತಾರೆ, ಅದು ಅನುಕೂಲತೆ. ಎಷ್ಟು ಅನುಕೂಲತೆ ಇದೆ ನಿಂಬೆಹಣ್ಣು ಗಿಡದಿಂದ. ಆದ್ದರಿಂದ ಎಲ್ಲರೂ ಕೂಡ ನಿಂಬೆಹಣ್ಣು ಗಿಡವನ್ನು ನೆಡಿ ಅಂತ ಹೇಳುತ್ತಿದ್ದೇನೆ ಫ್ರೆಂಡ್ಸ್. ಇದು ನೆಟ್ಟ ಮೇಲೆ ಜಾಸ್ತಿ ಅಂಟುತ್ತೆ. ಅದರಿಂದ ಮನೆ ಹತ್ತಿರ ಜಾಗ ಇರುತ್ತವು ನೆಡಿ ಅಂತ ಹೇಳುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ನೆಟ್ಟಾದಮೇಲೆ ಆ ನಿಂಬೆಹಣ್ಣು ಬರ್ತದೆ. ನೀರು ಹಾಕೋದಂತೂ ಬಿಡಬೇಡಿ. ನೀರು ಹಾಕಿದ್ರೆ ಆಮೇಲೆ ಈ ಗಂಧ ಹೋಗೋದೆಲ್ಲ ಬಿಟ್ಟರೆ ಅದು ನಿಂಬೆಹಣ್ಣು ಕಾಯಿಗಳೆಲ್ಲ ಉದುರೋಗುತ್ತೆ. ಅದರಿಂದ ಜೋಪಾನವಾಗಿ ನೀವು ಎಲ್ಲನೂ ಮಾಡಬೇಕು ಎನ್ನುವ ಮಾಹಿತಿಯನ್ನು ತಿಳಿಸುತ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಮುಗಿಸುತ್ತಿದ್ದೇನೆ.